ಅಧಿಕಾರಿಗಳ ಜೊತೆ ಯಾರು ಸಭೆ ಮಾಡಿಲ್ಲ ಅವತ್ತು ನ್ಯೂಸ್. ಅಧಿಕಾರಿಗಳ ಜೊತೆ ಅವರು ಸುರ್ಜೇವಾಲ ಅವರು ಯಾವ ಸಭೆ ಮಾಡುವಂಥ ಪ್ರಶ್ನೆ ಬಂದಿಲ್ಲ, ಮಾಡಿಲ್ಲ ಅವರು. ಈಗ ಪಕ್ಷದ ಶಾಸಕರು ಕೂಡ ಮಾಡುವಂಥದ್ದು BJP ಉಸ್ತುವಾರಿ ಬಂದಿರ್ತಾರೆ. ಎಷ್ಟು ಸಲ ನೋಡಿಲ್ಲ ನೀವು ಟಿವಿಯಾಗ, ನೀವೇ ತೋರಿಸಿಲ್ಲ. BJP ಉಸ್ತುವಾರಿ ಬಂದಾಗ ಅವ್ರು MLAಗಳನ್ನ ಮಂತ್ರಿಗಳು ಭೇಟಿಯಾಗಂಗಿಲ್ಲ. ತಪ್ಪೇನಿದೆ ಇವತ್ತೊಂದು ದಿವಸ ಬಂದು ಭೇಟಿಯಾಗಿ ಇವತ್ತೊಂದು ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗಿದು ಅಂಥದ್ದು ಅವೆಲ್ಲನೂ ಕೂಡ ಇದು ಮಾಡ್ತಾರೆ. ಈಗ ಯತ್ನಾಳ್ ಸರ್ ಆರೋಪ ಮಾಡಿದ್ರೆ ಸರ್ ಕಲೆಕ್ಷನ್ ಬಂದಿದ್ದಾರೆ ಇಲೆಕ್ಷನ್ಗೋಸ್ಕರ, ಬಿಹಾರ್ ಎಲೆಕ್ಷನ್ಗೆ. ಯತ್ನಾಳ್ ಅವ್ರದ್ದು ನಾನೇನು ಹೇಳಕ್ಕೆ ಹೋಗಲ್ಲ ಏನ್ರಿ, ಆರೋಪ ಮಾಡ್ತಾ ಇದ್ದಾರೆ ಸರ್. ಅದು ಯತ್ನಾಳ್ ಕೊಟ್ಟರಂತ ಯತ್ನಾಳ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನ ತಂದೆಯವರ ಪುಣ್ಯತಿಥಿ, ಅದೇ ರೀತಿ ಬಂತನಾಳ ಶಿವಯೋಗಿಗಳ ಜನ್ಮದಿನ, ಬಂಗಾರಮ್ಮ ಸಜ್ಜನ ಹಾಗೂ ಹಳಕಟ್ಟಿಯವರ ಸ್ಮಾರಕ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಪುಣ್ಯತಿಥಿ ದಿವಸ. ಅದಕ್ಕೆ ಪ್ರತಿ ವರ್ಷ ಒಬ್ಬರು ಹಿರಿಯರು ಗಣ್ಯರು ಒಂದು ದಿವಸ ಬಂದು ಅದನ್ನು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನ ಒಂದು ದಿವಸ ಹೇಳ್ತಾರೆ. ಈ ಸಲ ನಮ್ಮ ಹಿರಿಯ ನಾಯಕರು, ದೇಶದ ಹಿರಿಯ ನಾಯಕರು, ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ AICC ಅಧ್ಯಕ್ಷರು ಕೂಡ ಅವರು ಬಂದು ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನ ಉದ್ದೇಶಿಸಿ ತಮ್ಮ ಮಾತುಗಳನ್ನ ತಂದು ಸಾಡಲಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಜಾಸ್ತಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಹಳೆ ಮೈಸೂರು ಭಾಗ ಏನಂತೀವಿ ನಾವು, ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಕನ್ನಂಬಾಡಿ ಡ್ಯಾಮು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಎಲ್ಲನೂ ಕೂಡ ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಈಗ ತುಮಚಿ ಬಬಲೇಶ್ವರಿಗೆ 3600 ಕೋಟಿ ರೂಪಾಯಿ ಯಾರು ಮುಖ್ಯಮಂತ್ರಿ ಕೊಡ್ತಿದ್ರಾ? ಹಂಗಾಗಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅನ್ನಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, 5 ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಅವರು ಸಿದ್ದರಾಮಯ್ಯನವರು 5 ವರ್ಷ 13ರಿಂದ 18 ಮತ್ತು ಈಗ ಅವರು ಸೇವೆ ಮಾಡಿದ್ದಾರೆ. ಇಬ್ಬರು ನಾಲ್ವಡಿ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಟೀಕೆ ಮಾಡ್ತಾ ಇದ್ದಾರೆ, ಹೇಳಿಕೆ ಸರಿಯಲ್ಲ ಅಂತೇಳಿ. ಹಾಗೆ ಆ ಅರ್ಥದಲ್ಲಿ ಅವ್ರು ಹೇಳಿಲ್ಲ ಒಂದು ದಿವಸ. ಅಂದರೆ ಅವರು ಮಾಡಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಅವರು ಬರೀ ಹಳೆ ಮೈಸೂರಿಗೆ ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ ಮಾತನ್ನು ಹೇಳಿದ್ದಾರೆ. ಈ MP ಚುನಾವಣೆಯಲ್ಲಿ ಫೇಕ್ ವೋಟಿಂಗ್ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ಏನಾದರೂ ಅವ್ರಿಗೆ ಮಾಹಿತಿ ಇದ್ದಾಗೆ ಮಾತಾಡಿರ್ತಾರಲ್ಲ, ಅವ್ರ ಮಾಹಿತಿಯನ್ನು ಅದನ್ನು ಬಹಿರಂಗ ಪಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡ್ರಿ ಅದನ್ನೆಲ್ಲ. ಥ್ಯಾಂಕ್ ಯು. ರಸಗೊಬ್ಬರ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ್ದು. ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳು ಕೂಡ ತುಂಬ ಟ್ವೀಟ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಈಗ ಯೂರಿಯಾದ ಕೊರತೆ ನಾವು ಇದು ಮಾಡಿದ್ದೀವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ದಿವಸ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಇವತ್ತು ದಿವಸ ನನ್ನ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಹೋದ ಬಿಡುಗಡೆ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಬಂದಿದೆ. ಈಗ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾನು ಭಾಳಷ್ಟು ಜಾಗೃತಿಯಿಂದ ಇದು ಮಾಡಿದ್ದೀವಿ. ಈಗೂ ಕೂಡ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಆದರೆ ಬಟ್ ಇದು ಸಾಲದಿಲ್ಲ. ಇವತ್ತು ದಿವಸ ಇದು ಯಾರ ಇದು ವೈಫಲ್ಯ? ಅದು ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳಬೇಕಲ್ಲ. ರೈತರ ಆದಾಯ ದ್ವಿಗುಣ ಮಾಡುವಂಥದ್ದು ಎಲ್ಲ ಹೇಳ್ತಿದ್ರು ನರೇಂದ್ರ ಮೋದಿಯವರು. ರಸಗೊಬ್ಬರ ಕೊಡೋಕ್ಕಾಗ್ತಿಲ್ಲ ನರೇಂದ್ರ ಮೋದಿಯವರಿಗೆ. ಯತ್ನಾಳ್ ಅವ್ರು ಕೇಳ್ರಿ. ಅದ್ರ ಜೊತೆಗೆ ಬೇರೆ ಗೊಬ್ಬರ ತಗೊಂಡ್ರೆ ಮಾತ್ರ ಅದನ್ನು ಕೊಡುವಂಥದ್ದು, ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅಂಥವಕ್ಕೆಲ್ಲ ಕಡಿಮೆ ಹಾಕ್ತೀವಿ. ನಾನು ನಿರ್ದೇಶನ ಕೊಡ್ತೀನಿ, ಅಂಥವೆಲ್ಲ ಮಾಡೋಕ್ಕಾಗಲ್ಲ. ಅಂಥವೆಲ್ಲನೂ ಕೂಡ ಕಾಳು ಸಂತೆಯಲ್ಲಿ ಮಾರುವಂಥದ್ದಾಗಲಿ, ಹೆಚ್ಚಿಗೆ ರೇಟ್ ತೊಗೊಳ್ಳೋವಂಥದ್ದಾಗಲಿ, ಅಥವಾ ಇದನ್ನು ತೊಗೊಂಡ್ರೆ ಇದನ್ನು ಕೊಡ್ತೀವಿ ಅನ್ನೋದಾಗಲಿ ಇದೆಲ್ಲ ನಡೆಯೋದಿಲ್ಲ. ಇದಕ್ಕೆ ನಾನು ಸ್ಪಷ್ಟವಾದಂಥ ನಿರ್ದೇಶನ ಕೊಡ್ತೀನಿ. ಅಂಥವ್ರು ಯಾರು ಮಾಡಿದರೆ ಅವ್ರನ್ನ ಮೇಲೆ ಕೇಸ್ ಬುಕ್ ಮಾಡಿ ಒಳಗೆ ಹಾಕೋ ಕೆಲಸ ಮಾಡ್ತೇವೆ.